ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವೆಲ್ಲ ಫಸ್ಟ್ ಶೋ ತುಂಬಾ ಸಿನಿಮಾಗಳು ನೋಡ್ತೀವಿ, ಪ್ರತಿದಿನ ತುಂಬಾ ಸಿನಿಮಾಗಳು ನೋಡ್ತೀವಿ. ಆ ಸಿನಿಮಾಗಳಿಗೆಲ್ಲ ಕಾರಣ ಬಂದು ಒಂದು ಡೈರೆಕ್ಟರ್. ಈ ಸಿನಿಮಾ ಆ ಡೈರೆಕ್ಟರ್ ಒಂದು ಕತೆ, ಆ ಡೈರೆಕ್ಟರ್ ಲೈಫ್ ಜರ್ನಿ, ಆ ಡೈರೆಕ್ಟರ್ ಸ್ಟ್ರಗಲ್ಸ್ ಬಗ್ಗೆ, ಅವರ ಸೆಲೆಬ್ರೇಷನ್ಸ್ ಬಗ್ಗೆ, ಅವ್ರ ಲೈಫ್ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಒಂದು ಡೈರೆಕ್ಟರ್ದು ಸಂಪೂರ್ಣ ಎಲ್ಲ ವಿಚಾರನ ಈ ಸಿನಿಮಾ ಕವರ್ ಮಾಡಿದೀವಿ ಅಂತ ಅನ್ಸುತ್ತೆ. ಸೊ ಅದನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಈ ಸಿನಿಮಾ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ದೊಡ್ಡ ಮನೆ ಅಂತ ಮಾತ್ರ ಸಾಧ್ಯ ಆಗಿತ್ತು. ಡೈರೆಕ್ಟರ್ ಬಗ್ಗೆ ನೀಟಾಗಿ ಹೇಳಿದ್ರೆ ಅಂತೆಲ್ಲ ಹೇಳ್ತಿದ್ರು. ಅದಕ್ಕೆ ಹೇಳಿದ್ರೆ ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಗುತ್ತೆ. ಎಲ್ಲ ಕ್ರೆಡಿಟ್ ಆಕ್ಚುಲಿ ನಮ್ಮ ಡೈರೆಕ್ಟರ್ ಹೋಗ್ಬೇಕು. ಯಾಕಂದ್ರೆ ಅವ್ರು ಈ ಸಿನಿಮಾ ಮಾಡಿದಾಗ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು. ಸೊ ಅವ್ರ ಲೈಫ್ ಅಲ್ಲಿ ಒಂದಷ್ಟು ಘಟನೆಗಳು ನಡೆದಿರುತ್ತೆ, ಅವ್ರ ಫ್ರೆಂಡ್ಸ್ ಲೈಫ್ ಅಲ್ಲಿ ಒಂದಷ್ಟು ಘಟನೆಗಳು ನಡೆದಿರುತ್ತೆ. ಅದನ್ನೆಲ್ಲ ಸೇರ್ಕೊಂಡು ತುಂಬಾ ಒಥೆಂಟಿಕ್ ಆಗಿ ಈ ಸಿನಿಮಾನ ಮಾಡಿದ್ದಾರೆ. ಸೊ ಯಾರೇ ಈ ಸಿನಿಮಾ ನೋಡಿದ್ರು ಅವ್ರಿಗೆ ತುಂಬಾ ಟಚ್ ಆಗುತ್ತೆ. ಈಗ ತುಂಬಾ ಡೈರೆಕ್ಟರ್ಗಳು ಈ ಸಿನಿಮಾ ನೋಡಿದ್ದಾರೆ, ಅವ್ರಿಗೆಲ್ಲ ಸೀಕ್ವೆನ್ಸ್ಗಳು ತುಂಬಾ ಟಚ್ ಆಗುತ್ತೆ. ಸೊ ಖುಷಿ ಆಯ್ತು, ಜನಕ್ಕೂ ಟಚ್ ಆಗಿದೆ, ಇಷ್ಟ ಆಗಿದೆ. ಅಮ್ಮಗೆ ತುಂಬಾ ಇಷ್ಟ ಆಯ್ತು. ಅವ್ರಿಗೆ ತಾಯಿ ಸೀಕ್ವೆನ್ಸ್ ತುಂಬಾ ಇಷ್ಟ ಆಯ್ತು. ಆಮೇಲೆ ಈ ಸಿನಿಮಾ ಇನ್ನೊಂದೇನಂದ್ರೆ ಸಾಕಷ್ಟು ಎಮೋಷನ್ಸ್ ಗಳಿದೆ. ತಾಯಿ ಸೆಂಟಿಮೆಂಟ್ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರೋ ಸೆಂಟಿಮೆಂಟ್ ಇರ್ಬೋದು, ಕೊಲೀಗ್ಸ್ ಜೊತೆ ಕೆಲ್ಸ ಜೊತೆ ಇರೋ ಸೆಂಟಿಮೆಂಟ್ ಇರ್ಬೋದು. ಸೊ ತುಂಬಾ ಚಿಕ್ಕ ಇಮೋಷನ್ಸ್ ಇದೆ. ಅದೆಲ್ಲ ತುಂಬಾ ಜನಕ್ಕೆ ಕನೆಕ್ಟ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಮ್ ತಾಯಿಗೂ ಅದೇ ಇಷ್ಟ ಆಯ್ತು, ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನನ್ಗೆ ಏನ್ ಅನ್ಸ್ತು ಆಡಿಯನ್ಸ್ ಕೂಡ ಅದೇ ಅನ್ಸ್ತು. ಸೊ ಅದನ್ನ ನೋಡಿ ತುಂಬಾ ನಾನು ಖುಷಿ ಪಟ್ಟೆ. ತುಂಬಾ ಖುಷಿ ಆಯ್ತು. ಯಾವಾಗ್ಲೂ ಅಷ್ಟೇ ನಮ್ ಸಿನಿಮಾ ಕೆಲಸ ಮಾಡಿರೋದನ್ನ ನಿಮ್ಮೆಲ್ಲರೊಟ್ಟಿಗೆ ನೋಡೋದೇ ಒಂದು ಖುಷಿ. ಯಾಕಂದ್ರೆ ಕೆಲಸ ಹೇಗಾಗಿದೆ ಅಂತ ಗೊತ್ತಾಗದೆ ನಿಮ್ಗಳ ರಿಯಾಕ್ಷನ್ ನೋಡಿ ಸಿಕ್ಕಾಪಡೆ ಖುಷಿ ಆಯ್ತು. ಅಲ್ಲ, ಡೈರೆಕ್ಟರ್ ಅಂದ್ರೇನೆ ಸೂಪರ್ ಅಲ್ವಾ? ಅದನ್ನೇ ಮಾತಾಡ್ತಾ ಇದ್ವಿ ನಾವು. ಎಲ್ಲ ಸಿನಿಮಾದಲ್ಲೂ ಹೀರೋಯಿನ್ ಮನ್ಸಲ್ಲಿ ಇಟ್ಕೊಂಡು ಹೋದ್ರೆ ಈ ಸಿನಿಮಾ ಮುಗಿದ ಮೇಲೆ ಸಿನಿಮಾದ ನಿಜವಾದ ಹೀರೋ ನಿರ್ದೇಶಕರನ್ನ ಮನ್ಸಲ್ಲಿ ಇಟ್ಕೊಂಡು ಹೋಗ್ತೀವಿ ಅಂತ ಸಿಕ್ಕಾಪಡೆ ಖುಷಿ ಆಯ್ತು. ಅಲ್ಲ, ಪುಟ್ಟಣ್ಣ ಕಣಗಾಲ್ ಅವರೇ ಪದೇ ನೆನಪಾದ್ರು, ಯಾಕಂದ್ರೆ ಅವರೇ ಪದೇ ಬಂದು ಹೋಗ್ತಾ ಇದ್ರು. ಇಲ್ಲ ಅಂದ್ರೆ ಏನು ರಿಯಲ್ ಲೈಫ್ ಹೀರೋ ಪಕ್ಕದಲ್ಲಿದ್ದಾರೆ, ರಿಯಲ್ ಲೈಫ್ ಹೀರೋ ಈ ಕಡೆ ಇದ್ದಾರೆ, ಅಲ್ಲಿದ್ದಾರೆ. ಇಬ್ಬಿಬ್ರು ಹೀರೋ ಅಲ್ವಾ? ಚೆನ್ನಾಗಿ ಅನಿಸ್ತು ಆಕ್ಚುಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.